ಆನ್ಲೈನ್ನಲ್ಲಿಯೇ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ಆನ್ಲೈನ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ. ನಂದು ಈಗಾಗಲೇ ವಾಸಸ್ಥಳ ದೃಢೀಕರಣ ಪತ್ರ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೆ, 1 ವಾರದಲ್ಲಿ ನನಗೆ ಅದು ಬಂದುಬಿಟ್ಟಿದೆ, ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ SIRನಲ್ಲಿ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥ 11 ಅಧಿಕೃತ ದಾಖಲೆಗಳಲ್ಲಿ ಯಾರು ಓದಿರಲಿ ಓದದೇ ಇರಲಿ ಎಲ್ಲರೂ ಕೂಡ ಸುಲಭವಾಗಿ ಮಾಡಿಸ್ಕೊಳ್ಬಹುದಾದ ಯಾವುದಪ್ಪ ಅಂತಂದರೆ ಅದು ಕಾಯಂ ವಾಸಸ್ಥಳ ದೃಢೀಕರಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ. ಇದಕ್ಕೆ ಆನ್ಲೈನ್ನಲ್ಲೇ ಅಪ್ಲೈ ಮಾಡ್ಬೋದು ಮತ್ತು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಬೋದು. ಬನ್ನಿ ಈಗ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. SIR ಆನ್ಲೈನ್ನಲ್ಲಿಯೇ ನಿವಾಸಿ ಪ್ರಮಾಣ ಪತ್ರ ಪಡೆಯುವುದು ಹೇಗೆ? ಸ್ನೇಹಿತರೆ, SIR ಆರಂಭ ಆಗಿದೆ. ಚುನಾವಣಾ ಆಯೋಗವು ಯಾವ ಮತದಾರರ ಹೆಸರು 2025ರ ಮತದಾರರ ಪಟ್ಟಿಯಲ್ಲಿದ್ದು 2002ರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇಲ್ಲ, ಅವ್ರ ತಂದೆ ತಾಯಿ ಹೆಸರು ಇಲ್ಲ, ಅಜ್ಜ ಅಜ್ಜಿ ಹೆಸರು ಇರುವುದಿಲ್ಲವೋ, ಅಥವಾ ಯಾರ ಹೆಸರು ಇದ್ರೂ ಕೂಡ 2025 ಮತ್ತು 2002ರ ಪಟ್ಟಿಯಲ್ಲಿ ಒಂದೇ ರೀತಿ ಇಲ್ದೇ ಬೇರೆ ಬೇರೆ ರೀತಿ ಇರ್ತದೋ, ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಿನಲ್ಲಿ ವಯಸ್ಸಿನ ಅಂತರ, ಹೆಚ್ಚು ಮಕ್ಕಳು ಇತ್ಯಾದಿ ಕಾರಣಗಳನ್ನು ಕೊಟ್ಟು ನಿಮ್ಮ ಹೆಸರನ್ನು ಕರಡು ಮತದಾರರ ಪಟ್ಟಿಗೆ ಸೇರಿಸದೆ ಹೋದರೆ, ಅಥವಾ ಸೇರಿಸಿದ್ಯೂ ನಿಮಗೆ ನೋಟಿಸನ್ನು ಕೊಟ್ಟರೆ, ಆಗ ಚುನಾವಣಾ ಆಯೋಗ ಹೇಳ್ತಕ್ಕಂಥ 11 ದಾಖಲೆಗಳಲ್ಲಿ ಯಾವುದಾದ್ರೂ 1 ಅಥವಾ 2 ದಾಖಲೆಗಳನ್ನ ಕೊಟ್ಟು ನಾನೇ ಆ ಮತದಾರ ಅಂತ ಪ್ರೂವ್ ಮಾಡಬೇಕಾಗಿರ್ತದೆ. ನೆನಪಿಡಿ, ಕರಡು ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಬರ್ತದೆ ಅವ್ರು ಯಾರು ಕೂಡ ದಾಖಲೆ ಕೊಡುವ ಅಗತ್ಯ ಇಲ್ಲ. ಆದರೆ ಯಾರಿಗೆ ನೋಟಿಸ್ ಬರ್ತದೆ, ಯಾರ ದಾಖಲೆ ಕೇಳ್ತಾರೆ ಅವರು ದಾಖಲೆಗಳನ್ನ ಕೊಡಬೇಕು. ನಾನು ಆಗಲೇ ಹೇಳಿದ್ವಿ, ಪಾಸ್ಪೋರ್ಟು, SLC ಮಾರ್ಕ್ಸ್ ಕಾರ್ಡು, TC ಈ ಥರದ ದಾಖಲೆಗಳು ಬರ್ತ್ ಸರ್ಟಿಫಿಕೇಟ್ ಥರ ಇರ್ತವೆ. ಬಹಳಷ್ಟು ಜನ ನಾವು ಓದ್ ಕಡೆ ಪ್ರಶ್ನೆ ಮಾಡಿದ್ರು, ನಾವು ಏನು ಓದಿಲ್ಲ, ನಮ್ಮ ಹತ್ರ ಈ ದಾಖಲೆಗಳಿಲ್ಲ, ಏನು ಮಾಡೋದು ಅಂತೇಳಿ. ಅವರು ಯಾವ ದಾಖಲೆ ಮಾಡಿಸ್ಕೊಳ್ಬಹುದಪ್ಪ ಅಂತಂದರೆ ಕಾಯಂ ನಿವಾಸಿ ದೃಢೀಕರಣ ಪತ್ರ ಅಂತಕ್ಕಂಥದ್ದನ್ನ ಅವರು ಯಾರು ಬೇಕಾದರೂ ಮಾಡಿಸ್ಕೋಬಹುದು, ಓದದೇ ಇರೋರು ಕೂಡ ಮಾಡಿಸ್ಕೋಬಹುದು. ಇದನ್ನು ಚುನಾವಣಾ ಆಯೋಗ ತನ್ನ ದಾಖಲೆಯನ್ನಾಗಿ ಸ್ವೀಕರಿಸ್ತದೆ. ಇದಕ್ಕೆ ನೀವು ನಾಡ ಕಚೇರಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂತಕ್ಕಂಥವ್ರು ಆನ್ಲೈನ್ನಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡು, ಆಧಾರ್ ನಂಬರ್ ಇಟ್ಕೊಂಡಿರಬೇಕು. ಅಲ್ಲದೆ ದಾಖಲೆಗಳಾಗಿ ಅವರು ಪಡಿತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ, ಎಪಿಕ್ ಕಾರ್ಡ್ ಕೇಳ್ತಾರೆ, ಪಾಸ್ಪೋರ್ಟ್ ಕೇಳ್ತಾರೆ, ಕರಾರು ಬಾಡಿಗೆ ಕೇಳ್ತಾರೆ, ಗುರುತಿನ ಚೀಟಿ ಕೇಳ್ತಾರೆ, ವಿಳಾಸದ ಪುರಾವೆ ಕೇಳ್ತಾರೆ. ಇಷ್ಟರಲ್ಲಿ ಕನಿಷ್ಠ 2-3 ದಾಖಲೆಗಳನ್ನು PDF ರೂಪದಲ್ಲಿ ನೀವಾಗಲೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಇದನ್ನು ಆನ್ಲೈನಲ್ಲಿ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಕನ್ನಡದಲ್ಲಿ ಆನ್ಲೈನ್ನಲ್ಲಿ ಹೇಗೆ ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಗೂಗಲ್ನಲ್ಲಿ ನಾಡ ಕಚೇರಿ 5.0 ಅಂತಕ್ಕಂಥ ಒಂದು ಟೈಪ್ ಮಾಡಿದ್ರೆ ಸಿಗ್ತಕ್ಕಂಥ ಕರ್ನಾಟಕ ಸರ್ಕಾರದ karnataka.gov.in ವೆಬ್ಸೈಟ್ನಲ್ಲಿ ಲಾಗಿನ್ ಪಬ್ಲಿಕ್ ಅಂತ ಕಾಣಿಸ್ಕೊಳ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾಡ ಕಚೇರಿಯ ವೆಬ್ಸೈಟು ತೆರೆದುಕೊಳ್ತದೆ. ಅದರಲ್ಲಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರನ್ನು ನಮೂದಿಸಿ OTPಯನ್ನು ನೀವು ಪಡ್ಕೊಂಡು ಎಂಟ್ರಿ ಮಾಡಬೇಕು. ಆಗ ಕೆಳಗಡೆ ಒಂದು ಕ್ಯಾಪ್ಚಾ ಇರ್ತದೆ, ಆ ಕ್ಯಾಪ್ಚಾವನ್ನು ಕೂಡ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ನೀವು ಒತ್ತಬೇಕು. ಆಗ ಮೇಲುಗಡೆ ನಿಮಗೆ 3 ಗೆರೆಗಳು ಕಾಣ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ವಿನಂತಿ ಅಂತ ಕಾಣ್ತದೆ. ಹೌದು, ಹೊಸ ವಿನಂತಿ ಮೇಲೆ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಕೆಳಗಡೆ ಬನ್ನಿ. ಅವಾಗ ಅಲ್ಲಿ ನಿಮಗೆ ಸ್ಥಳ ದೃಢೀಕರಣ ವಿಭಾಗ ಅಂತಿರ್ತದೆ. ಅದ್ರ ಮೇಲೆ ಪ್ಲಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿವಾಸಿ ಪ್ರಮಾಣ ಪತ್ರ ಅಂತಿರ್ತದೆ, ಅದನ್ನ ಆಯ್ಕೆ ಮಾಡಿ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮನ್ನು ಆಧಾರ್ ವೆಬ್ಸೈಟ್ ಕರ್ಕೊಂಡು ಹೋಗ್ತದೆ. ನೀವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಆ ವೆಬ್ಸೈಟ್ನಲ್ಲಿ ಆಧಾರ್ ನಂಬರನ್ನು ನೀವು ನಮೂದಿಸಬೇಕು. ಕೆಳಗಡೆ ಒಂದು ಕನ್ಸೆಂಟ್ ನೋಟ್ ಇರ್ತದೆ, ಒಂದು ಚೌಕಾಕಾರದ ಚಿಹ್ನೆ ಇರ್ತದೆ. ಅದ್ರ ಮೇಲೆ ಒತ್ತಿ ಒಪ್ಪಿಗೆಯನ್ನು ಕೊಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಅಲ್ಲಿ ನಿಮ್ಮ OTP ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಏನು OTP ಬರ್ತದೆ ಅದನ್ನು ಎಂಟ್ರಿ ಮಾಡಿ ಅದನ್ನು 2 ನಿಮಿಷದೊಳಗಡೆ OTPನ ತುಂಬಿ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಅರ್ಜಿದಾರರ ವಿವರಗಳು ಕಾಲಮ್ ಕಾಣಿಸ್ಕೊಳ್ತದೆ. ಅದರಲ್ಲಿ ಜಿಲ್ಲೆನ ಆಯ್ಕೆ ಮಾಡಿ, ತಾಲೂಕನ್ನು ಆಯ್ಕೆ ಮಾಡಿ. ನಂತರ ನಿಮ್ಮದು ಗ್ರಾಮೀಣ ಪ್ರದೇಶವ ಅಥವಾ ನಗರ ಪ್ರದೇಶವ ಅಂತ ಕೇಳ್ತಾರೆ. ನಾನೀಗ ಗ್ರಾಮೀಣ ಪ್ರದೇಶವನ್ನು ಒತ್ತದೆ. ಅದನ್ನು ಒತ್ತಿದ ತಕ್ಷಣ ನಿಮ್ಮ ಹೋಬಳಿಗಳು ತೆರೆದುಕೊಳ್ತವೆ. ಆ ಹೋಬಳಿಗಳಲ್ಲಿ ನಿಮ್ಮ ಯಾವ ಹೋಬಳಿ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಹೋಬಳಿಗೆ ಬರ್ತಕ್ಕಂಥ ಊರಿನ ಲಿಸ್ಟ್ ಬರ್ತದೆ. ಆ ಲಿಸ್ಟಲ್ಲಿ ನಿಮ್ಮ ಊರು ಯಾವುದು ಅಂತಕ್ಕಂಥದ್ದನ್ನ ನೀವು ಆಯ್ಕೆ ಮಾಡಬೇಕು. ಇದು ಮಾಡಿದ ನಂತರ ಏನಾಗ್ತದೆ, ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರ್ತದಲ್ಲ ಆ ರೀತಿ ಅಲ್ಲಿ ಅದೇನೆ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರ್ತದೆ. ಕೆಲವರು ಹೇಳಿದ್ದಾರೆ ನಮಗೆ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹೆಸರು ಬೇಡ, ಅಲ್ಲಿ ತಪ್ಪಾಗಿದೆ, ಬೇರೆ ಥರ ಎಂಟ್ರಿ ಮಾಡಬೇಕು ಅಂತ. ಆದರೆ ಸದ್ಯಕ್ಕೆ ಆ ಒಂದು ಆಪ್ಷನ್ ಇಲ್ಲಿ ಕಾಣ್ತಾ ಇಲ್ಲ. ನಾವು ಇದ್ರ ಬಗ್ಗೆ
ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟಿದ್ದೀವಿ. 2 ದಿನದಲ್ಲಿ ಮ್ಯಾನ್ಯುವಲ್ ಆಗಿ ನಿಮ್ಮ ಹೆಸರನ್ನ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಅದಾದ ನಂತರ ನೀವು ಪುರುಷ ಆಗಿದ್ರೆ ಶ್ರೀ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿ, ಮಹಿಳೆ ಆಗಿದ್ರೆ ಶ್ರೀಮತಿ ಸೆಲೆಕ್ಟ್ ಮಾಡಿ, ತಂದೆ ಹೆಸರು ಸೆಲೆಕ್ಟ್ ಮಾಡೋದಿದ್ರೆ ಬಿನ್ ಅಂತ ಸೆಲೆಕ್ಟ್ ಮಾಡಿ, ಗಂಡನ ಹೆಸರು ಸೆಲೆಕ್ಟ್ ಮಾಡೋದಿದ್ರೆ ಕೋಮ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಅದಾದ್ಮೇಲೆ ತಂದೆಯ ಹೆಸರನ್ನ ನೀವು ನಮೂದಿಸಬೇಕು, ತಾಯಿಯ ಹೆಸರನ್ನ ನಮೂದಿಸಬೇಕು. ಗಮನಿಸಿ, ನೀವು ಕನ್ನಡದಲ್ಲಿ ಕ್ಲಿಕ್ ತುಂಬ್ತಾ ಇದ್ರೆ ಕನ್ನಡದಲ್ಲಿ ಹೆಸರನ್ನ ಇಲ್ಲಿ ನಮೂದಿಸಬೇಕಿರ್ತದೆ. ಕೆಳಗಡೆ ನಿಮ್ಮ ಇಮೇಲ್ ID ಅನ್ನು ನಮೂದಿಸಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ನೀವು ನಮೂದಿಸಿ. ಇಮೇಲ್ ID, ಮೊಬೈಲ್ ಎರಡಕ್ಕೂ ಕೂಡ OTP ಅನ್ನ ಕಳಿಸಿ. ಆ OTP ಗಳನ್ನ ನೀವು ತೆಗೆದು ಇಲ್ಲಿ ಎಂಟ್ರಿ ಮಾಡಿದಾಗ ಕೆಳಗಡೆ ಅದು ನಿಮ್ಮ ಈ ಪ್ರಮಾಣ ಪತ್ರವನ್ನ ಡಿಜಿಲಾಕರ್ಗೆ ನಾವು ಹಾಕ್ತೀವಿ, ಓಕೆನಾ ಅಂತ ಕೇಳ್ತದೆ. ಬೇಕಾದ್ರೆ ಹೌದು ಸೆಲೆಕ್ಟ್ ಮಾಡಿ, ಬೇಡವಾದ್ರೆ ಇಲ್ಲ ಸೆಲೆಕ್ಟ್ ಮಾಡಿ. ನಂತರ ಪ್ರಮಾಣ ಪತ್ರ ವಿಭಾಗದಲ್ಲಿ ಅದೇನು ಹೇಳ್ತದಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ ಇನ್ ಪರ್ಸನ್ ಬಂದು ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಆನ್ಲೈನಲ್ಲಿ ಕೊಡ್ಲಿಕ್ಕೆ ನಾವು ಒತ್ತಡವನ್ನ ಹಾಕಬೇಕು. ಇದು ಒಂದು. ನಂತರ ಎಷ್ಟು ವರ್ಷದಿಂದ ನೀವು ವಾಸವಿದ್ರಿ ಅಂತ ಕೇಳ್ತದೆ. ಅವಾಗ ನೀವು ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸುವರೆಗೆ ಬೇಕು ಅಂತ ಹಾಕಿ. ನಾನೀಗ ಸುಮ್ಮನೆ 1985 ಅಂತ ಹಾಕಿ 2026 ಅಂತ ಹಾಕಿ. ಯಾವ ಉದ್ದೇಶಕ್ಕೆ ಇದು ಅಂತ ಕೇಳ್ತದೆ. ಶೈಕ್ಷಣಿಕ ಉದ್ದೇಶನ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ. ಆ ಕೆಲವು ದಾಖಲೆಗಳನ್ನ ಕೇಳ್ತದೆ. ನಾನು ಆಗಲೇ ಹೇಳಿದಂತೆ ಶಾಲಾ ದಾಖಲೆ, ರೇಷನ್ ಕಾರ್ಡು, ಎಪಿಕ್ ಕಾರ್ಡು, ಪಾಸ್ಪೋರ್ಟು, ಕರಾರು ಬಾಡಿಗೆ, ಗುರುತಿನ ಚೀಟಿ, ವಿಳಾಸದ ಪುರಾವೆ, ಇದರಲ್ಲಿ ಯಾವುದಾದ್ರೂ 2-3 ನೀವು ಒತ್ತಬೇಕು. ಅಲ್ಲಿ ಫೈಲ್ ಸೆಲೆಕ್ಟ್ ಮಾಡಿ ಮೇಲೆ ಒತ್ತದ ಮೇಲೆ ಈಗ ಎಪಿಕ್ ನಂಬರು, ಡ್ರೈವಿಂಗ್ ಲೈಸೆನ್ಸು ಮತ್ತು ಆಧಾರ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ, PDF-ಗಳನ್ನ ಹಾಕಿದ್ದೀನಿ. ಬಲ್ಗಡೆ ಅಪ್ಲೋಡ್ ಅಂತಿದೆಯಲ್ಲ, ಅಪ್ಲೋಡ್ ಮೇಲೆಲ್ಲ ಒತ್ತಿದ್ದೀನಿ. ಆಗ ಅಲ್ಲಿ ಆಗಿ ಕೆಳಗಡೆ ಸಲ್ಲಿಸಿ ಅಂತ ಒಂದಿರ್ತದೆ, ಅದ್ರ ಮೇಲೆ ಒತ್ತಿದ್ರೆ ನಿಮ್ಮ ಎಲ್ಲ ಏನೇನು ವಿವರ ಕೊಟ್ಟಿದ್ದೀರಲ್ಲ ಅದೆಲ್ಲವೂ ಬರ್ತದೆ. ನಿಮ್ಮ RD ನಂಬರ್ ಕಾಣ್ತದೆ. ಝೂಮ್ ಇನ್ ಝೂಮ್ ಔಟ್ ಮಾಡಿ ನೀವು ಅದನ್ನು ನೋಡ್ಬೋದು. ನೋಡ್ಬಿಟ್ಟು ಅದ್ರ ಮೇಲೆ ಈ ಸಹಿಗೆ ಮುಂದುವರಿಯಿರಿ ಅಂತ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಜೊತೆಗೆ ಲಿಂಕ್ ಆಗಿದೆ ಅಂತ ಕೇಳ್ತದೆ. ಎಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಈ ಸೈನ್ ಅಥೆಂಟಿಫಿಕೇಶನ್ಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಚೌಕಾಕಾರದಲ್ಲಿ ಕನ್ಸೆಂಟ್ ನೋಟ್ಗೆ ನೀವು ಒಪ್ಪಿಗೆ ಕೊಡಬೇಕು. ಅದಾದ್ಮೇಲೆ OTP ಹಾಕಿ ಮುಂದುವರೆದಾಗ ಈ ಹಸ್ತಾಕ್ಷರ ಪೇಮೆಂಟ್ ಸೆಕ್ಷನ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತದೆ. ಹಣ ಪಾವತಿಸಲು ಮುಂದುವರಿ ಮೇಲೆ ಒತ್ತಿ. ಅದಾದ್ಮೇಲೆ ಕನ್ಸೆಂಟ್ ನೋಟ್ ಇರ್ತದೆ, ಅದಕ್ಕೂ ಕ್ಲಿಕ್ ಮಾಡಿದಾಗ 40 ರೂಪಾಯಿಯನ್ನ ಫೋನ್ಪೇ ಮೂಲಕ ಮಾತ್ರವೇ ಭರಿಸಬಹುದು ಅಂತ ಹೇಳ್ತದೆ. ನೀವು ಫೋನ್ಪೇನಲ್ಲಿ ನಿಮ್ಮದೇ ಮೊಬೈಲಲ್ಲಿ ಮಾಡ್ತಾ ಇದ್ರೆ ಹಾಕಕ್ಕಾಗಲ್ಲ. ಆಗ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಫ್ರೆಂಡ್ಗೆ ಯಾರಿಗೋ ಕಳಿಸಿ ಅದನ್ನ ಸ್ಕ್ಯಾನ್ ಮಾಡಿ ಫೋನ್ಪೇ ಮೂಲಕ 40 ರೂಪಾಯಿ ಪಾವತಿಸಿ. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಗೆನೆ ಇದನ್ನ ತೋರಿಸಿ QR ಕೋಡ್ನ ಅವರ ಫೋನ್ನಿಂದ ಫೋನ್ಪೇನಲ್ಲಿ ಸ್ಕ್ಯಾನ್ ಮಾಡಿ 40 ರೂಪಾಯಿನ ನೀವು ಕಟ್ಟಿದ್ರೆ ನಿಮ್ಮ ಪೇಮೆಂಟು ಆಗೋದು ಸಕ್ಸಸ್ಫುಲ್ ಅಂತ ಬರ್ತದೆ. ಮತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ID ಕೂಡ ಕಾಣ್ತದೆ. ಆಮೇಲೆ ಮುಂದುವರೆಯ ಮೇಲೆ ಒತ್ತಿದ್ರೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಂತ ಇರ್ತದೆ. ಡೌನ್ಲೋಡ್ ಅಥವಾ ಪ್ರಿಂಟ್ ಮೇಲೆ ನೀವು ಒತ್ತಬಹುದು. ಒತ್ತಿದ ತಕ್ಷಣ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಅಂತಕ್ಕಂಥದ್ದು ಸಿಗ್ತದೆ. ನಂತರ 15 ದಿನಗಳಲ್ಲಿ ನಿಮ್ಮ ನಿವಾಸಿ ದೃಢೀಕರಣ ಪತ್ರವನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.